ಹನುಮಂತಣ್ಣಂಗೂ ಬಿಗ್ ಬಾಸ್ ಟೈಟಲ್ಗೂ ದೂರ ಜಾಸ್ತಿ ಆಗ್ತಾ ಇದೆ ಅನ್ನೋ ಹಿಂಟ್ ಏನಾದ್ರು ಕೊಡ್ತಾ ಇದಾರೆ ಈ ಬಿಗ್ ಬಾಸ್ ಟೀಮ್ ಅವರು. ಯಾಕಂದ್ರೆ ನನ್ನ ಹಿಟ್ಟು ಫ್ಲಾಪ್ ಅನ್ನೋ ಟಾಸ್ಕ್ ಅಲ್ಲಿ ಹನುಮಂತಣ್ಣಂಗೆ ನಾನು ಕ್ವಶನ್ ಕೇಳಬೇಕು ಅಂತ ರಜತ್ ಕೇಳಿದಾಗ ಚಾನ್ಸೇ ಇಲ್ಲ, ನೀನು ಚಾನ್ಸ್ ಕೊಟ್ರೆ ಬೇರೆಯವ್ರಿಗೂ ಚಾನ್ಸ್ ಕೊಡಬೇಕಾಗುತ್ತೆ, ಸುಮ್ನೆ ಕೂತ್ಕೋ ಅಂತ ಹೇಳಿ ಸುದೀಪ್ ಅವರು ಬ್ರೇಕ್ ಕೊಟ್ರು. ಆದ್ರೆ ಬ್ರೇಕ್ ಇಂದ ಬಂದ್ ಕೂಡಲೇ ನಿಮ್ ಮನ್ಸಲ್ಲಿ ಯಾರಿಗಾದ್ರೂ ಇಂಥವ್ರಿಗೆ ಇಂಥ ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿದೀನಿ, ಇದುವರೆಗೂ ಕೇಳಿಲ್ಲ ಅಂತಂದ್ರೆ ಈಗ ಒಂದ್ ಚಾನ್ಸ್ ಕೊಡ್ತೀನಿ, ಯಾರಾದ್ರೂ ಕೇಳಬೇಕು ಅಂದ್ರೆ ಕೇಳ್ರಿ ಅಂತ ಹೇಳಿದಾಗ ರಜತ್ ಕೈ ಎತ್ಬಿಟ್ಟು ಹನುಮಂತಿಗೆ ಒಂದ್ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಕೇಳಿ ತುಂಬಾ ಹೊತ್ತು ವಾದ ಮಾಡ್ತಾರೆ. ಹನುಮಂತ ಏನೋ ಅವ್ನು ತೋರಿಸ್ಕೊಳ್ಳೋಷ್ಟು ಒಳ್ಳೆಯವನಲ್ಲ ಅನ್ನೋ ರೀತಿನೇ ವಾದ ಮಾಡ್ತಾರೆ. ಇದು ತುಂಬಾ ಹೊತ್ತು ನಡೆಯುತ್ತೆ. ಅದಾದ್ಮೇಲೆ ಬೇರೆಯವ್ರು ಯಾರು ಕ್ವಶನ್ ಕೇಳದೇ ಇಲ್ಲ. ರಜತ್ ಈ ಕ್ವಶನ್ ಹನುಮಂತನ ಕೇಳಲಿ ಅಂತಲೇ ಸುದೀಪ್ ಅವರು ಆ ಆಕ್ಟಿವಿಟಿ ಮಾಡಿಸಿದ್ರು ಅನ್ನಿಸ್ತು. ಇನ್ನು ಇವತ್ತು ನನಗೆ ಕಪ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸುದೀಪ್ ಅಣ್ಣನ ಕೈಯಿಂದ ನನಗೆ ಕಿಚ್ಚನ ಚಪ್ಪಾಳೆ ಸಿಕ್ತು, ಇಲ್ಲಿವರೆಗೂ ಬಂದಿರೋದೇ ನನ್ನ ಪುಣ್ಯ ಅಂತ ಮಂಜು ಹತ್ರ ಕೂತ್ಕೊಂಡು ಹನುಮಂತ ಹೇಳ್ತಾ ಇದ್ರು. ನೀ ಏನಾದ್ರು ಮಾಡು, ಸುದೀಪ್ ಸರ್ ಚಪ್ಪಾಳೆ ತಗೊಂಡು ಬಂದು 2ನೇ ವಾರಕ್ಕೆ ತಗೊಂಡು ಅವಾಗ ನನ್ನ ಕಡೆ ನಂಗೆ ಗೆದ್ದು ಬಿಟ್ಟು ಬಿಡು, ನಾನು ಕಪ್ಪಿಗೋಸ್ಕರ ಆಡೋದಿಲ್ಲ. ಇಲ್ಲಿರೋ ಯಾರು ಕಪ್ ಗೆದ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋದ್ರು ನನಗೇನು ಚಿಂತಿಲ್ಲ, ಆದ್ರೆ ಇಲ್ಲಿ ಕಲ್ತಿರೋ ಪಾಠ ತಲೆಗೆ ಇಟ್ಕೊಂಡು ಹೋದ್ರೆ ಜೀವನದಾಗ ಗೆಲ್ತೀವಿ. ಸೊ ಇದೊಂಥರ ಜನರ ಮೈಂಡ್ನ ಈಗಲೇ ರೆಡಿ ಮಾಡ್ತಾ ಇರೋ ತರ ಅನ್ನಿಸ್ತಾ ಇದೆ. ಇನ್ನು ಜಗಳ ಆಡಕ್ ಕೊಟ್ಟಿದ್ದ ಟಾಸ್ಕ್ ಅಲ್ಲಿ ಭವ್ಯ, ತ್ರಿವಿಕ್ರಮ್, ರಜತ್ 3 ಜನ ಗುಂಪಾಗಿ ನಗ್ತಾನೆ ಮುಗಿಸ್ಕೊಂಡ್ಬಿಟ್ರು. ಇನ್ನು ಮೋಕ್ಷಿತ ಕೇಳಿದ ಕ್ವಶನ್ಗೆ ತ್ರಿವಿಕ್ರಮ್ ಹತ್ರ ಸರಿಯಾಗಿ ಆನ್ಸರೇ ಇರಲಿಲ್ಲ. ಇನ್ನು ರಜತ್ ಹನುಮಂತನ ಏನೋ ಕ್ವಶನ್ ಕೇಳಿ ಕಾಟ ಕೊಡೋಣ ಅನ್ಕೊಂಡ್ರು, ಆದ್ರೆ ಹನುಮಂತು ರಜತ್ನೇ ಸಿಗಾಕಿಸ್ಬಿಟ್ರು. ಇನ್ನು ಭವ್ಯ ಮಾಡಿರೋ ತಪ್ಪನ್ನ ಧೈರ್ಯವಾಗಿ ಕೇಳೋಕೆ ಎದುರ್ತಾ ಇದ್ರು ನಮ್ಮ ಆಕ್ಷನ್ ಇರೋ ರಜತ್. 2 ವಾರದಿಂದ ಸುದೀಪ್ ಅವ್ರ ಒಂದು ಮಾತು ಹೇಳಿದ್ರು, ಯಾರನ್ನಾದ್ರೂ ಕ್ವಶನ್ ಕೇಳಿ ಅವ್ರನ್ನ ಮಾತಾಡೋಕ್ ಬಿಟ್ಟು ಸೈಲೆಂಟ್ ಆಗಿರಿ, ಅವ್ರು ಮಾತಾಡೋ ರೀತಿಲಿ ಅವ್ರ ಕ್ಯಾರೆಕ್ಟರ್ ಅವರೇ ತೋರಿಸ್ಬಿಡ್ತಾರೆ ಅಂತ. ಇವತ್ತು ಭವ್ಯ ಮತ್ತೆ ರಜತ್ಗೆ ಮಂಜು ಕ್ವಶನ್ ಮಾಡಿದಾಗ ಹನುಮಂತು, ಮೋಕ್ಷಿತ ಬಿಟ್ಟು ಮಿಕ್ಕಿದ 3 ಜನ ಜೋರಾಗಿ ಕಿರ್ಚಾಡ್ಕೊಂಡು ಅವ್ರನ್ನ ಅವರೇ ಎಕ್ಸ್ಪೋಸ್ ಮಾಡ್ಕೊಂಡ್ಬಿಟ್ರು ಅಂತ ಅನಿಸ್ತು. ಎಲ್ಲೋ ಒಂದ್ ಕಡೆ ಈ ಟಾಸ್ಕ್ ಮಂಜು ಅಡ್ವಾಂಟೇಜ್ ಆಗಿರೋದಂತೂ ಎದ್ದು ಕಾಣ್ತಾ ಇತ್ತು. ಇನ್ನು ಭವ್ಯ ಮತ್ತೆ ರಜತ್ ಇಬ್ರು ಸಿಕ್ಕಾಪಟ್ಟೆ ಪ್ಲೇಟ್ ತಿರುವಾಗ್ತಾರೆ. ನಿನ್ ಫ್ರೆಂಡ್ ನೀನ್ ಆಚೆ ಕಳಿಸ್ದಲ್ಲ ಮನೆಯಿಂದ, ನನ್ನ ತಮ್ಮ ಅಂತ ಕೂಡಕ್ಕಾಗಿಲ್ಲ ಅಂತ ನೀನೇ ಕಳ್ಸ್ಬಿಟ್ಟ. ಇನ್ನೇನು ನಾಮಿನೇಷನ್ ಹಾಗಾದ್ರೆ ನೀನು ತಮ್ಮ ಅಂತ ನೀ ತಮ್ಮ ನೀನು ಆಚೆ ಕಳ್ಸ್ಬಿಟ್ಟ. ಆಟ ಅಲ್ವಾ ಇದು? ಮರ್ತೋಗಿ ಒಂದ್ ಕಡೆ ಕರೆಕ್ಟ್ ಅಂದಿದ್ದು, ಇನ್ನೊಂದ್ ಕಡೆ ತಪ್ಪು ಅಂತ ಅವರೇ ಹೇಳ್ತಾರೆ. ಯಾರಿಗೋ ಸಿಕ್ಬೇಕಾಯ್ತು ಕ್ಯಾಪ್ಟನ್ಸಿ. ಅದು ಎವಿಡೆಂಟ್ ಆಗಿ 2 ಸಲ ಆದಾಗ ಇಟ್ಸ್ ಮಿಸ್ಟೇಕ್ ಫ್ರಮ್ ಮೈ ಸೈಡ್, ಜಾಸ್ತಿ ಹೆಚ್ಚಿಗೆ ಮಿಸ್ಟೇಕ್ ಆಗಿರೋದು. ಒಂದೇ ಮಾತನ್ನೇ ಅವ್ರ ಫ್ರೆಂಡ್ಸ್ ಹೇಳಿದ್ರೆ ಓಕೆ ಅಂತಾರೆ, ಬೇರೆಯವ್ರು ಹೇಳಿದ್ರೆ BP ರೈಸ್ ಮಾಡ್ಕೊಂಡ್ಬಿಡ್ತಾರೆ. ಅಂಡ್ ಮೋರ್ ಓವರ್ ಅವತ್ತು ಹನುಮಂತು ಹೊಡೆದಿದ್ದು ನನ್ಗೆ ಇವತ್ತು ಮರೆಯಕ್ ಆಗ್ತಾ ಇಲ್ಲ. ನೀನ್ ಅದನ್ನ ಏನಕ್ಕೆ ಮಾಡಿದೆ ಅಂತ ಹನುಮಂತು ಹೊಡೆದಿದ್ದು ಹೌದ್ರಿ, ನಾನ್ ನೋಡ್ದೆ. ನೀವ್ ಯಾರ್ರಿ ಮಾತಾಡಕ್ಕೆ? ನಾನು ಅವ್ರ ಕ್ಲಾರಿಟಿ ತಗೊಂಡು ಸುದೀಪ್ ಸರ್ ಬಂದ್ ಕ್ಲಾರಿಟಿ ಕೊಡ್ತೀನಿ. ನೀವ್ ಯಾರ್ರಿ? ಇಷ್ಟು ಸಾಕು ಅನ್ಸುತ್ತೆ ಈ ಮನೇಲಿ ಅವ್ರು ಯಾವ ತರ ಬಿಹೇವ್ ಮಾಡ್ತಾ ಇದಾರೆ ಅಂತ ಹೇಳೋದಕ್ಕೆ. ಇವತ್ತು ಟಾಸ್ಕ್ ಅಲ್ಲಿ ಮಂಜು ಕೇಳಿರೋ ಕ್ವಶನ್ಗೆ ಭವ್ಯ ಏನೇನೋ ಹೇಳಿ ಕಿರ್ಚಾಡಿರ್ಬೋದು, ಆದ್ರೆ ನೀನ್ ಹನುಮಂತು ನೋಡಿದ್ ನನಗೆ ಇಷ್ಟ ಆಗಿಲ್ಲ ಅಂತ ಮಂಜು ಹೇಳಿದಾಗ, ಹೌದು ನಾನು ಹನುಮಂತು ನೋಡಿದೆ, ಆಮೇಲೆ ಸಾರಿನೂ ಕೇಳಿದೆ, ಅದು ನಮ್ಮಿಬ್ರು ವಿಷಯ ಅಂತೇಳಿ ಅವರು ಬೇರೆಯವ್ರಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ತೋರಿಸ್ಬಿಟ್ರು. ನಾನು ಅವ್ರ ಕ್ಲಾರಿಟಿ ತಗೊಂಡು ಸುದೀಪ್ ಸರ್ ಬಂದ್ ಕ್ಲಾರಿಟಿ ಕೊಡ್ತೀನಿ. ನೀವ್ ಯಾರ್ರಿ? ಆ ಟಾಸ್ಕ್ ಅಲ್ಲಿ ಮಂಜು ಹೇಳಿದಕ್ಕೆಲ್ಲ ಆನ್ಸರ್ ಮಾಡ್ಲೇಬೇಕು ಅಂತ ರೂಲ್ ಇರ್ಲಿಲ್ಲ. ಮಂಜು ಈ ಪಾಯಿಂಟ್ ತೆಗೆದಾಗ, ಹೌದು ನಾನು ಒಪ್ಕೋತೀನಿ, ನನ್ನಿಂದ ತಪ್ಪಾಯ್ತು, ಅದ್ರ ಬಗ್ಗೆ ನಾನೇನು ವಾದ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ರೆ ಸಾಕಾಗ್ಬಿಡ್ತಾ ಇತ್ತು. ಬೇರೆಯವ್ರ ಮೇಲೆ ಕೈ ಮಾಡೋದು, ಆಮೇಲೆ ಸಾರಿ ಕೇಳೋದೆಲ್ಲ ಕಾಮನ್ ಅನ್ನೋ ತರ ಮಾತಾಡಿ ಅವ್ರ ಇಮೇಜ್ ನ ಅವರೇ ಹಾಳು ಮಾಡ್ಕೊಂಡ್ಬಿಟ್ರು. ಆಮೇಲೆ ಭವ್ಯಗೌಡ ಹನುಮಂತು ನೋಡಿದ್ದಕ್ಕೆ ತ್ರಿವಿಕ್ರಮ್ ಮನೆಯವ್ರನ್ನೆಲ್ಲ ಎಬ್ರಿಸಿ ಹನುಮಂತು ಮನೆಯವ್ರಿಗೆ ಸಾರಿ ಕೇಳಿಸಿದ್ದು ಮರ್ತೇ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಭವ್ಯಗೌಡ. ಇದೊಂದೇ ಅಲ್ಲ, ನನ್ನನ್ನು ಒಂದ್ಸಲ ಮಂಜಣ್ಣ ಅಂತೀಯಾ, ಆಮೇಲೆ ಮಂಜು ಅವರೇ ಅಂತ ಕರಿತೀಯಾ ಅಂತ ಹೇಳಿದಾಗ, ನಾನು ನಿಮ್ಮನ್ನ ಮಂಜಣ್ಣ ಅಂತ ಕರಿತೀನಿ ಅಂತ ಅಗ್ರಿಮೆಂಟ್ ಹಾಕೊಂಡ್ ಬಂದಿದ್ದೀನಾ ಅಂತ ಹೇಳಿದ್ರು. ನಾನು ಎಲ್ಲಾದ್ರೂ ನಿಮ್ಗೆ ಅಗ್ರಿಮೆಂಟ್ ಹಾಕೊಟ್ಟಿದ್ನ ಮಂಜಣ್ಣ ಅಂತಾನೆ ಕರಿತೀನಿ ಅಂತ? ಇಲ್ಲ, ನನ್ನ ಇಷ್ಟ. ಆಕ್ಚುಲಿ ಯಾರನ್ನಾದ್ರೂ ಏನಾದ್ರು ಕರಿಬೇಕು ಅಂದ್ರೆ ಅಗ್ರಿಮೆಂಟ್ ಹಾಕೋತಾರ? ಎದುರುಗಡೆ ಇರೋರು ಯಾವ ಸಿಚುವೇಶನ್ ನಲ್ಲಿ ನಮ್ಮನ್ನ ಯಾವ ತರ ಕರೀತಾರೆ ಅನ್ನೋದ್ರ ಮೇಲೆ ಅವ್ರ ಇಂಟೆನ್ಷನ್ಸ್ ಗೊತ್ತಾಗುತ್ತೆ. ಮಂಜು ಹೇಳ್ತಾ ಇದ್ದಿದ್ದು ಅದೇ. ಸೊ ತುಂಬಾನೇ ಇನ್ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡಿದ್ರು ಭವ್ಯ ಈ ಟಾಸ್ಕ್ ಅಲ್ಲಿ. ಸೊ ಈ ರಿವ್ಯೂ ಅಲ್ಲಿ ನಾನು ಹೇಳಿರೋ ಪಾಯಿಂಟ್ಸ್ ಮೇಲೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಅಲ್ಲಿ ಬರುತ್ತೆ ತಿಳಿಸಿ. ಇಲ್ಲ ಟಾಸ್ಕ್ ನೋಡಿದಾಗ ನಿಮಗೆ ಬೇರೆ ಪರ್ಸ್ಪೆಕ್ಟಿವ್ ಇದೆ ಅಂದ್ರೆ ಅದನ್ನು ಬರುತ್ತೆ ತಿಳಿಸಿ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಿಡು, 100% ಎಫರ್ಟ್ ಅಷ್ಟೇ.